ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೋ ಫ್ರಮ್ ಸೋ ಚಿತ್ರ, ಯುವರಾಜ್ ಕುಮಾರ್ ನಟನೆಯ ಎಕ್ಕ ಚಿತ್ರಗಳು ಸ್ಯಾಂಡಲ್ವುಡ್ಗೆ ಮರುಜೀವ ನೀಡಿವೆ. ಅದರಲ್ಲೂ ಸೋ ಫ್ರಮ್ ಸೋ ಚಿತ್ರವಂತೂ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಗಳಿಕೆ ಕಾಣ್ತಿದೆ. ಈ ವರ್ಷದ ಬ್ಲಾಕ್ ಬಸ್ಟರ್ ಚಿತ್ರವಾಗುವ ಸೂಚನೆ ನೀಡಿದೆ. ಮತ್ತೊಂದು ಕಡೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಬಣ್ಣ ಹಚ್ಚಿದ ಎರಡನೇ ಚಿತ್ರ ಎಕ್ಕ ಇಂದಿಗೂ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಎಕ್ಕ ಚಿತ್ರದ ಒಟ್ಟು ಗಳಿಕೆ ಉತ್ತಮವಾಗಿದೆ. ಇತ್ತೀಚೆಗಷ್ಟೇ ಚಿತ್ರತಂಡ ಸಕ್ಸಸ್ ಸೆಲೆಬ್ರೇಷನ್ ಕಾರ್ಯಕ್ರಮ ಮಾಡಿದೆ. ಇದೇ ಖುಷಿಯಲ್ಲಿ ಚಿತ್ರದ ನಾಯಕ ನಟ ಯುವರಾಜ್ ಕುಮಾರ್, ಒಳ್ಳೆ ಉದ್ದೇಶವಿದ್ದಾಗ ಎಲ್ಲವೂ ಒಳ್ಳೆಯದಾಗುತ್ತದೆ, ಎಕ್ಕ ಯಶಸ್ಸು ಕಾಣಬೇಕೆಂದು ಇಡೀ ಚಂದನವನ್ನ ಹೇಳ್ತಿತ್ತು. ಅಂದ್ರೆ ಕನ್ನಡ ಚಿತ್ರರಂಗ ಗೆಲ್ಲಲಿ ಅನ್ನೋದು ಎಲ್ಲರ ಆಸೆಯಾಗಿತ್ತು. ಅದೇ ರೀತಿ ಸಿನಿಮಾ ಗೆದ್ದಿದೆ. 8 ತಿಂಗಳಲ್ಲಿ ಮತ್ತೆ ನಾವು ಪ್ರೇಕ್ಷಕರೆದುರು ಬರುತ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ 8 ತಿಂಗಳಲ್ಲಿ ಅವರ ಇನ್ನೊಂದು ಸಿನಿಮಾ ತೆರೆಗೆ ಬರುವುದು ಕನ್ಫರ್ಮ್ ಎನ್ನಲಾಗಿದೆ. ಈ ಸಿನಿಮಾ ಬೇರೆ ಯಾವುದೂ ಅಲ್ಲ, ಅದು ದುನಿಯಾ ಸೂರಿ ನಿರ್ದೇಶನದ ಸಿನಿಮಾ. ಸೂರಿ ಬ್ಯಾಡ್ ಮ್ಯಾನರ್ಸ್ ಬಳಿಕ ಹೊಸ ಸಿನಿಮಾ ಅನೌನ್ಸ್ ಮಾಡಿತ್ತು. ಈ ಬಾರಿ ಅವರು ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ಗೆ ನಿರ್ದೇಶನ ಮಾಡ್ತಿದ್ದಾರೆ. ಈಗಾಗಲೇ ದೊಡ್ಡ ಮನೆಯ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವರ ಜೊತೆಗೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿರುವ ಸೂರಿ ಈ ಬಾರಿ ಯುವರಾಜ್ ಕುಮಾರ್ಗೆ ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾಗೆ ನಾಯಕಿಯಾಗಿ ದುನಿಯಾ ವಿಜಯ್ ಪುತ್ರಿ ರೆಥನ್ಯಾ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರಕ್ಕೂ ಕೂಡ ಎಕ್ಕ ಚಿತ್ರದ ನಿರ್ಮಾಪಕರೇ ಹಣ ಹಾಕಲಿದ್ದಾರೆ. PRK ಪ್ರೊಡಕ್ಷನ್ಸ್, KRG ಸ್ಟುಡಿಯೋಸ್, ಜೈನಾ ಫಿಲ್ಮ್ಸ್ ಬ್ಯಾನರ್ಗಳ ಮೂಲಕ ಈ ಸಿನಿಮಾ ನಿರ್ಮಾಣ ಆಗುತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಸೂರಿ ನಿರ್ದೇಶನದ ಸಿನಿಮಾಗಳ ಸಹಜವಾಗಿಯೇ ನಿರೀಕ್ಷೆ ಹೆಚ್ಚಾಗಿರುತ್ತೆ. ಆದ್ರೆ ಇದೀಗ ಸೂರಿ ಅವರಿಗೂ ಒಂದು ದೊಡ್ಡ ಬ್ರೇಕ್ ಬೇಕಾಗಿದೆ. ಯಾಕಂದ್ರೆ ಅವರು ಕೊನೆಯದಾಗಿ ನಿರ್ದೇಶನ ಮಾಡಿದ್ದ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಹೇಳಿಕೊಳ್ಳುವಂತಹ ಯಶಸ್ಸು ಗಳಿಸಿಲ್ಲ. ಇದೇ ಮೊದಲ ಬಾರಿಗೆ ಸೂರಿ ಯುವರಾಜ್ ಕುಮಾರ್ ಜೊತೆ ಕೈ ಜೋಡಿಸಿರುವ ಕಾರಣದಿಂದ ಈ ಸಿನಿಮಾ ಮೇಲೆ ಕುತೂಹಲ ಜಾಸ್ತಿ ಆಗಿದೆ. ಯುವ ಮತ್ತು ರಿಥನ್ಯಾ ಜೋಡಿ ಬಗ್ಗೆಯೂ ನಿರೀಕ್ಷೆ ಇದೆ. ಈಗಾಗಲೇ ತಮ್ಮ ತಂದೆ ದುನಿಯಾ ವಿಜಯ್ ಜೊತೆಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ರಿಥನ್ಯಾ ಅವರಿಗೆ ಇದು 2ನೇ ಸಿನಿಮಾ. ಇನ್ನೊಂದು ವಿಶೇಷ ಏನಂದ್ರೆ ಈಗಾಗಲೇ 2 ಹಿಟ್ ಸಿನಿಮಾ ಕೊಟ್ಟಿರುವ ಯುವರಾಜ್ ಕುಮಾರ್ ಅವರಿಗೆ ಸೂರಿ ನಿರ್ದೇಶನದ ಸಿನಿಮಾ ಕೂಡ ಹಿಟ್ ಆದ್ರೆ ಯುವರಾಜ್ ಕುಮಾರ್ ಕೂಡ ತಮ್ಮ ದೊಡ್ಡಪ್ಪನಂತೆ ಹ್ಯಾಟ್ರಿಕ್ ಹೀರೋ ಆಗಲಿದ್ದಾರೆ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಸಮಯದ ನಂತರ ಹಿಟ್ ಸಿನಿಮಾಗಳು ಬಂದಿವೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕೂಡ ಫುಲ್ ಆಗ್ತಿವೆ. ಎಕ್ಕ ಮತ್ತು ಸೋ ಫ್ರಮ್ ಸೋ ಚಿತ್ರಗಳು ಲಾಭ ಕಾಣ್ತಿವೆ. ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಚಿತ್ರದ ಗಳಿಕೆ ದಿನದಿಂದ ದಿನಕ್ಕೆ ಏರುತ್ತಿದ್ದು, ಮೊದಲ 3 ದಿನಗಳಲ್ಲಿ ದಾಖಲೆ ಪ್ರಮಾಣದ ಗಳಿಕೆ ಆಗಿದೆ. 2025ರಲ್ಲಿ ವೇಗವಾಗಿ ಇಷ್ಟು ಗಳಿಕೆ ಕಂಡ ಮೊದಲ ಕನ್ನಡ ಚಿತ್ರ ಇದಾಗಿದ್ದು, ಚಿತ್ರಮಂದಿರಗಳಿಗೆ ಹೌಸ್ಫುಲ್ ಮೆರುಗು ಮಾಡಿತ್ತು. ಇದೀಗ ಸೋ ಫ್ರಮ್ ಸೋ ಇದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಗಳಿಕೆ ಕಾಣ್ತಿದೆ. ಫ್ಯಾಮಿಲಿ ಸಮೇತ ಜನ ಈ 2 ಸಿನಿಮಾಗಳನ್ನ ನೋಡ್ತಿದ್ದಾರೆ. ರಾಜ್ಬಿ ಶೆಟ್ಟಿ ಸೋ ಫ್ರಮ್ ಸೋ ಚಿತ್ರ ನಿರ್ಮಾಣ ಮಾಡಿ ಭರ್ಜರಿ ಲಾಭ ಮಾಡಿಕೊಂಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಸಿನಿಮಾಗೆ ಭಿನ್ನ ಪ್ರಚಾರ ಮಾಡಿದ್ರು. ಸಿನಿಮಾ ರಿಲೀಸ್ ಆಗುವ ಮೊದಲೇ ಪ್ರೀಮಿಯರ್ ಶೋಗಳನ್ನ ಹಮ್ಮಿಕೊಂಡಿದ್ರು. ಇದು ಸಿನಿಮಾಗೆ ಸಹಕಾರಿಯಾಗಿದೆ. ಸಿನಿಮಾ ಬಿಡುಗಡೆ ಆಗುವ ಮೊದಲೇ ಪಾಸಿಟಿವ್ ಟಾಕ್ ಶುರುವಾಗಿತ್ತು. ಈಗಾಗಲೇ ಈ ಸಿನಿಮಾ ಹತ್ರ 10 ಕೋಟಿ ಗಳಿಕೆ ಕಂಡಿದೆ ಎನ್ನಲಾಗಿದೆ. ಎಕ್ಕ ಸಿನಿಮಾ ಈಗಾಗಲೇ ಅಂದಾಜು 12 ಕೋಟಿ ಗಳಿಸಿ ಮುನ್ನುಗ್ಗುತ್ತಿದೆ ಎನ್ನುವ ಮಾಹಿತಿ ಕೂಡ ಇದೆ. ಈ 2 ಚಿತ್ರಗಳಿಂದ ಬಹಳ ದಿನಗಳ ನಂತರ ಕನ್ನಡ ಸಿನಿಮಾಗಳು ಪ್ರದರ್ಶನವಾಗುತ್ತಿರುವ ಚಿತ್ರಮಂದಿರಗಳ ಎದುರು ಹೌಸ್ಫುಲ್ ಬೋರ್ಡ್ಗಳು ಬಿದ್ದಿವೆ. ಸೂಪರ್ ಸರ್. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಸರ್ ಫುಲ್ ಸೆಂಟಿಮೆಂಟ್ ಇದೆ ಸರ್, ಫುಲ್ ಫೈಟಿಂಗ್ ಸೂಪರ್ ಆಗಿದೆ ಸರ್. ಸರ್ ತಲೆಯಲ್ಲಿ ಒಬ್ಬ ಮುಂಬೈಯಿಂದ ಕಾರ್ಟೂನ್ ಬ್ಲೇಡ್ ಬರುತ್ತೆ, ತೆಲುಗಲ್ಲಿ NTR ಮೇಲೆ ಜೂನಿಯರ್ NTR, ಕನ್ನಡದಲ್ಲಿ ರಾಜ್ಕುಮಾರ್ ಆದ್ಮೇಲೆ ಜೂನಿಯರ್ ರಾಜ್ಕುಮಾರ್ ಬಂದವ್ರೆ. ಇನ್ನು ಇವತ್ತು ಇವ, ಮುಂದೆ ಇವ, ಯಾವತ್ತು ಇವ. ತುಂಬಾ ಚೆನ್ನಾಗಿದೆ ಫಿಲಮ್. ಇವ ರಾಜ್ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಕ್ಕ 100 ಡೇಸ್ ಪಕ್ಕ ಹೇಳಿದ್ದಾರೆ ಸಂಜೆ ಅಕ್ಕ ಮೂವಿ ಇನ್ನೊಂದು ಅಪ್ಪು ಸರ್ ನೆಕ್ಸ್ಟ್ ಜೀವಂತ ಬಂದಂಗೆ ಸರ್. ಬಹಳ ಖುಷಿ ಸರ್. ಸೂಪರ್ ಮೂವಿ ಸರ್, ಬಹಳ ಖುಷಿ ಸರ್. ಸೂಪರ್ ಸೂಪರ್.
ಮಾಡಿದ್ದಾರೆ 100 ಡೇಸ್ ಮಾಡ್ಕೊಳ್ಳಿ, ಇಲ್ಲ ಅಡ್ಡ ಬರಬೇಡಿ ನೀವು. ಹೇಳಿ ಹೇಗಿತ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಒನ್ ಡೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸೂಪರ್ ಆಗಿ ಸೂಪರ್ ಮೂವಿ. ಆಕ್ಷನ್ ಇದೆ, ಒಟ್ಟೆ ಫೈಟಿಂಗ್ ಅಂತೂ ಚೇಂಜ್ ಆಗಿದೆ. ಪುನೀತ್ ನೋಡಿದ್ರೆ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ಮಾತ್ರ ಒಂದು ಆಕ್ಟಿಂಗ್ ಮಾಡಿದೆ ಸರ್ ಯುವರಾಜ್ ಕುಮಾರ್ ಅವರು. ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹೀರೋ ಹುಟ್ಟಿದ್ದಾರೆ ಸರ್. ಫಸ್ಟ್ ಫಿಲಮ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತಿಲ್ಲ ಅಂತಲ್ಲ, ಬಟ್ ಸೆಕೆಂಡ್ ಫಿಲಮ್ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಸೂಪರ್ ಸೂಪರ್. ಒಬ್ನೇ ಶಿವ ಒಬ್ನೇ ಇವ 100 ಡೇಸ್ ಪಕ್ಕ ಎಕ್ಕ 100 ಡೇಸ್ ಪಕ್ಕ ಸಕ್ಕದಾಗಿದೆ ಸರ್ ಮೂವಿ. ಮೈ ರೋಮಗಳು ಬರ್ತಾವೆ, ಅಷ್ಟು ಚೆನ್ನಾಗಿದೆ. ಎಕ್ಕ 100 ಡೇಸ್ ಪಕ್ಕ. ಕಾಮಿಡಿ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ. ಎಲ್ರಿಗೂ ಕಾಮಿಡಿ ನಿಮ್ಗೆ ಹೆಂಗೆ ಸಖತ್ ಮಜಾ ಕೊಡುತ್ತೆ. ಇಂಥ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಸಿನಿಮಾನೇ ಬರಲ್ಲ. ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಂಥ ಸಿನಿಮಾ ಅಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನಗ್ದು ಉಳ್ಳಾಡ್ಬಿಡ್ತೀರಾ. ಪ್ರಾಪೋಸೋ ನೋಡೋಂಥ ಚಿತ್ರ ಆರಾಮಾಗಿ ನೋಡ್ಬೋದು. ಸೂಪರ್ ಫಿಲಮ್, ತುಂಬಾ ಚೆನ್ನಾಗಿದೆ. ಬಂದು ನೋಡ್ಬೋದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬ ಒಳ್ಳೆ ಸಿನಿಮಾ, ಕನ್ನಡಕ್ಕೆ ಬೇಕಾಗಿದ್ದು ಒಂದು ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ಇಲ್ಲಿ ಯಾರು ಹೀರೋಯಿನ್ ಅನ್ನೋದಿಲ್ಲ, ಇಲ್ಲಿ ಆ್ಯಕ್ಟ್ ಮಾಡಿರೋರು ಎಲ್ಲರೂ ಹೀರೋಯಿನ್ಗಳೇ. ಆ್ಯಂಡ್ ಪರ್ಫೆಕ್ಟ್ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ಒಂದು ನಿಮಿಷನೂ ನಗು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಐ ಮೀನ್ ಇಟ್ ವಾಸ್ ಅ ಲಾಫ್ಟರ್ ರಯಾಟ್. ತುಂಬ ಚೆನ್ನಾಗಿತ್ತು. ಸೊ ಕನ್ನಡ ಸಿನಿಮಾ ಹೀಗೆ ಬೆಳೀತಾ ಹೋಗ್ತಾ ಇರಲಿ. ನಮ್ಮಂಥ ಆರ್ಟಿಸ್ಟ್ಗಳು ಮುಂದೊಂದು ದಿನ ಇಂಥ ಒಂದು ಸಿನಿಮಾಗಳಲ್ಲಿ ಪರ್ಫಾರ್ಮ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ. ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಅಸ್ ಆಸ್ ಕನ್ನಡ ಪೀಪಲ್. ಸೊ ನಟನೆ ಅನ್ನೋದು ಇರಲಿಲ್ಲ, ನೈಜವಾಗಿತ್ತು ಎಲ್ಲರ. ಎಸ್ ಹೌದು ಅಂದರೆ ಅದೇ ಅಲ್ಲ, ಒಂದು ಆರ್ಟಿಸ್ಟ್ ಅಂದರೆ ಬೇಕಾಗಿರೋದೇ ಅದು. ನೀವು ನಟನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ದೇ ಇರೋದೇ ನಟನೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ, ನಾವೆಲ್ಲ ತುಂಬ ಚಿಕ್ಕವರು ಅವ್ರ ನಟನೆ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಬಟ್ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಖಂಡಿತವಾಗ್ಲೂ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು, ಹೌದು, ಒನ್ ಲೈನರ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಮನೆ ಎಲ್ಲ ಫ್ಯಾಮಿಲಿಯವರೆಲ್ಲ ಕೂತು ನೋಡೋವಂಥ ಸಿನಿಮಾ. ನಗಾಡಿ ಎಲ್ಲರನ್ನೂ ಕರ್ಕೊಂಬನ್ನಿ, ಎಲ್ಲರೂ ಬನ್ನಿ ವಾಪಸ್ ಥಿಯೇಟರ್ಸಿಗೆ. ಹೆಂಗೆ ರಶ್ ಇತ್ತು ಮುಂಚೆ ಎಲ್ಲ ಸಿನಿಮಾ ನೋಡೋದಕ್ಕೆ, ಆ ಥರ ಈ ಸಿನಿಮಾ ನೋಡೋ ಥರ ಆಗಲಿ ಎಲ್ಲರೂ. ಸೊ ಆ ಒಂದು ಬ್ರೇಕ್ ಸಿಕ್ಕಿದೆ ಕನ್ನಡ ಸಿನಿಮಾಗೆ. ಸೊ ಆಲ್ ದಿ ಬೆಸ್ಟ್. ರಾಜ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋಷ್ಟೆಲ್ಲ ನಾವು ದೊಡ್ಡವರಲ್ಲ, ಬಟ್ ಎವ್ರಿ ಟೈಮ್ ಅವರು ಎಂಥ ಒಳ್ಳೆ ಪರ್ಫಾರ್ಮರ್ ಅನ್ನೋದನ್ನು ಪ್ರತಿ ಸಲ ಪ್ರತಿಯೊಂದು ಕ್ಯಾರೆಕ್ಟರಿಂದನೂ ಪ್ರೂವ್ ಮಾಡ್ತಾರೆ. ಸೊ ಇದು ಒಂದು ಅದ್ಭುತವಾದ ಕ್ಯಾರೆಕ್ಟರ್. ಇಟ್ ವಾಸ್ ಅಮೇಝಿಂಗ್. ಎಸ್, ಇಟ್ ವಾಸ್ ಸೋ ಗುಡ್. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಟ್ ವಾಸ್ ಅಮೇಝಿಂಗ್. ಆಡಿಯನ್ಸ್ ಆಗಿ ತುಂಬ ಖುಷಿ ಪಟ್ವಿ ನಾವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.